ರಾಜ ಬೀದಿಯಲ್ಲಿ ನಡೆದಂತಾದರೆ ಪ್ರಜಾ ಪರಿವಾರದವರೆಲ್ಲ ಯುವರಾಜ ಎನ್ನುವಂತ ಮಂಗನ ಅಂತಿರಲಿ, ಸಾಮಾನ್ಯ ಮನುಷ್ಯರಂತೆಯೂ ನನ್ನನ್ನು ಕಾಣುತ್ತಿರಲಿಲ್ಲವಾಗಿತ್ತು. ಅದೊಂದು ಕಾಲ. ಹೀಗೆ ನಾನು ತಲೆಕೆಡಿಸಿಕೊಂಡು ಜೀವನದಲ್ಲಿ ಚಿಕಿತ್ಸೆಯನ್ನು ಹೊಂದಿ ಮಾಡುತ್ತಿರುವ ಸಂದರ್ಭದಲ್ಲಿ ಗುರುಗಳಾಗಿರತಕ್ಕಂತಹ ನಾರದರ ಆಗಮನವಾಯಿತು. ತಿಳಿಸಿದರು, ಮಗು ಹೆದರಬೇಡ, ನಿನ್ನವರೇ ಆದವರಿದ್ದಾರೆ, ಅವರ ಬೆಂಬಲವನ್ನು ಸೇರಿಸಿಕೊಂಡು ನಿನ್ನ ತಂದೆ ತಾಯಿಗಳನ್ನು ಸೆರೆಮನೆಗಟ್ಟಿ ನೀನೇ ರಾಜ್ಯಭಾರ ಮಾಡು ಎಂಬುದಾಗಿ ತಿಳಿಸಿದ್ದಾರೆ. ಬಹಳ ಸಂತೋಷಗೊಂಡೆ. ಅವರ ನಿರ್ದೇಶನದಂತೆ ತಂದೆ ತಾಯಿಗಳನ್ನ ಸೆರೆಗಟ್ಟಿದೆ. ನನ್ನವರಾದವರು ಕಾಣೂರ ಮುಷ್ಟಿಕರಾದಿಗಳನ್ನು ಕೂಡಿಕೊಂಡು ನಾನಾಗಿ ಮೆರೆಯುವುದಾಗಿದೆ. ಇಷ್ಟಕ್ಕೆ ಸೀಮಿತವಾದಿದೆ ಆಗ್ಲಿಕ್ಕಿಲ್ಲ. ತಂಡ ಯಾತ್ರೆಯನ್ನು ಕೈಗೊಂಡೆ. ಹೋಗಿ ದುಡುಕಿದ ಯಾರನ್ನ, ಮಹಾಕಲಿ ಮಗದೇನನ್ನ ಅವನು ಮೆಚ್ಚಿ ನನ್ನ ಉಭಯ ಕುವರಿಯರನ್ನು ನನಗೆ ಮದುವೆ ಮಾಡಿಕೊಟ್ಟ. ಅಲ್ಲಿಗೆ ನಮ್ಮ ಅವನ ಸತ್ಯ ಬೆಳೆಯಿತು. ಬಹಳ ಆನಂದವಾಯಿತು. ಈಕೆ ರಾಜ್ಯಭಾರ ಮಾಡುವ ಕಾಲದಲ್ಲಿ ತಂಗಿಯಾದಂತ ದೇವಕಿಗೆ ಮದುವೆ ಮಾಡಿಸಬೇಕೆಂಬುದು ತೀರ್ಮಾನಗೊಂಡೆ. ಅವಳನ್ನು ವಸುದೇವನಿಗೆ ಕೊಟ್ಟು ಲಗ್ನ ಮಾಡುವ ಸಂದರ್ಭದಲ್ಲಿ ಪ್ರಜಾ ಪರಿವಾರದವರಿಗೆಲ್ಲ ಅದರ ವಿಜೃಂಭಣೆಯನ್ನು ಉಣಬಡಿಸಲು ಸುಖವಾಗಿ ರಥದ ಲಗಾಮನ್ನು ಹಿಡಿದು ನಾನೇ ರಾಗ ಬೀದಿಯಲ್ಲಿ ತೆರಳುತ್ತಾ ಇದ್ದೆ. ಆಗ ಐತಲಾಶಾರೀರವಾಣಿ, ಕಂಸ ಇಕ್ಕಬೇಡ, ಈ ದೇವಕಿಯ 8ನೆಯ ಗರ್ಭದಲ್ಲಿ ಹುಟ್ಟುವಂತ ಶಿಶುವಿನಿಂದ ನಿನಗೆ ಮಾರಣ್ಣ ಓಡಿತು ಹೋದೆ. ಅಲ್ಲ ಅಲ್ಲ, ನನ್ನ ಮೃತ್ಯುವು ನನ್ನ ತಂದೆಯ ಕೈಯಿಂದಲೇ ಆಗುತ್ತದೆ ಎಂಬುದಾಗಿ ತಿಳಿದಂತವ ನಾನು ಹಿಡಿದ ಖಡ್ಗದಿಂದ ಕೊಲ್ಲಲು
ಮಾವ, ತಂಗಿಯಿಂದಲ್ಲ ನಿನಗೆ ಮರಣ, ತಂಗಿಗೆ ಹುಟ್ಟುವ ಮಗುವಿನಿಂದ ನಿನಗೆ ಮರಣ. ಸರಿ ಅಂತ ತಿಳಿದು ಸೆರೆಮನೆಯಲ್ಲಿಟ್ಟು ಕಾವಲು ಕಾಯುತ್ತಾ ಇದ್ದೆ. ಆ ಸಂದರ್ಭದಲ್ಲಿ ಗುರುಗಳಾದಂತಹ ನಾರದರ ಆಗಮನವಾಯಿತು. ಪುನಃ ತಿಳಿಸಿದರು, 1 8 ಆಗಬಹುದು, 8 1 ಎಂಬುದಾಗಿ. ತಡ ಮಾಡಬೇಡ, ಹುಟ್ಟಿದ ಮಕ್ಕಳನ್ನು ಕೊಂದು ಮುಗಿಸು ಎಂಬುದಾಗಿ ತಿಳಿಸಿದ್ದಾರೆ. ಸಂತೋಷಗೊಂಡಂತವ ನಾನು 7 ಕೊಂದು ಮುಗಿಸಿದೆ. 8ನೇಯನ್ನು ಹಿಡಿದು ಮುಂದುವರಿದಾಗ ಹಾರಿ ಹೋಯ್ತಲ್ಲ ಅಂಬರಕ್ಕೆ. ಆಡಿದ ಮಾತೇನು, ಹಿಕ್ಕಬೇಡ, ನಿನ್ನನ್ನು ವಧಿಸುವಂತ ಕೃಷ್ಣ ನನ್ನ ಗೋಕುಲದಲ್ಲಿ ಬೆಳೆಯುತ್ತಾ ಇದ್ದಾನೆ. ಉರಿದು ಹೋದೆ, ನನ್ನ ಮೃತ್ಯು ಬೆಳೆಯುತ್ತಾ ಇದ್ದಾನೆ. ಸುಮ್ಮನೊಡೆಯಲು ಸಾಧ್ಯ ಉಂಟೆ? ಹಾಗಾಗಿ ಏನು ಮಾಡಬಲ್ಲಿಲ್ಲ. ಅಂತ್ಯಗೊಳಿಸಬೇಕು ಎಂಬುದಾಗಿ ತೀರ್ಮಾನಿಸಿ ಕಾರ್ಯವನ್ನ ಕೈಗೊಂಡೆ. ಸಾಮಾನ್ಯದವರನ್ನ ನಾನು ಕಳುಹಿಸಿದ್ದು ಪೂತನಿ ವಿಷದ ಕನ್ಯೆ, ಅವಳನ್ನು ಒಟ್ಟಿದ್ದೇನೆ. ಆದರೆ ಪ್ರಯೋಜನವಾಗಲಿಲ್ಲ. ಹೋಗಲಿ ಬಿಡಿ, ಒಬ್ಬಳು ಪೂತನಿ ಹೋದರೇನಾಯ್ತು, 1000 ಪೂತನಿಯರನ್ನು ಸೃಷ್ಟಿ ಮಾಡಬಲ್ಲಂತ ಯೋಗ್ಯತೆ ಈ ಕಂಸನಿದೆ. ಹಾಗಾಗಿ ಮತ್ತೆ ಕಳಿಸಿದ್ದೆ ಯಾರನ್ನ? ಶಕಟ, ರೇಣುಕ, ಪ್ರಲಂಬ ಮುಂತಾದವರನ್ನ ಕಳಿಸಿದ್ದೆ. ಒಬ್ಬರೂ ಕೂಡ ಹಿಂದರಿದು ಬರಲಿಲ್ಲ. ಮಣ್ಣಲ್ಲಿ ಮಣ್ಣಾಗಿ ಹೋದರು. ಯಾಕೆ ಎಂದು ಯೋಚಿಸುವಾಗ ತಿಳಿಯಿತು, ಇದುವೇ ಸ್ವಕ್ಷೇತ್ರ, ಅದು ಪರಕೇರ ಕ್ಷೇತ್ರ. ಹಾಗಾಗಿ ಇಲ್ಲಿಯ ಸಾಮರ್ಥ್ಯ ದ್ವಿಗುಣಗೊಳ್ಳುವುದಿಲ್ಲ. ಹಾಗಾಗಿ ಒಂದು ತೀರ್ಮಾನಕ್ಕೆ ಬಂದಿದೆ. ಆದ್ದರಿಂದ ಇದಕ್ಕೆ ಸರಿಯಾದ ವ್ಯಕ್ತಿಯೊಬ್ಬನಿದ್ದಾನೆ, ಅವನನ್ನೇ ಕರೆದು ಹೇಳುತ್ತೇನೆ. ಅಲ್ಲದೆ ಹೋದರೆ ನೀನು ಬರುವುದು ರಾಜಸ್ಥಾನಕ್ಕೆ ಹೊಸತಲ್ಲ, ನಾವು ನಿನ್ನೊಂದಿಗೆ ಮಾತನಾಡುವುದು ಹೊಸತಲ್ಲ. ಇದು ನಮ್ಮ ದಿನನಿತ್ಯದ ಸಂಭಾಷಣೆ. ಆದರೆ ಈ ದಿನ ಹೊಸತು ಎಂಬುದಾಗಿ ಹೇಳುತ್ತಾ ಇದ್ದೇನೆ. ಯಾಕಾಗಿ ಬಲ್ಲಯ್ಯ? ಯಾಕೆ ಕ್ರೂರ?
ರಾಜ್ಯಭಾರ ಮಾಡುವಾಗ ಎಲ್ಲಾ ಮಂತ್ರಿಮಂಡಲವನ್ನ ವಿಸರ್ಜಿಸಿ ನನಗೆ ಬೇಕಾದಂತೆ ಹೊಸ ಮಂತ್ರಿಮಂಡಲವನ್ನ ನಿರ್ಮಿಸಿಕೊಂಡೆ. ಆದರೆ ನಿನ್ನೊಬ್ಬನನ್ನ ಉಳಿಸಿಕೊಂಡೆ. ಯಾಕೆ ಬದಯ? ನೀನು ಪೀಠಕ್ಕೆ ಅಧಿಪತಿ, ಅದೇ ಪೀಠಕ್ಕೆ ನಿಷ್ಠಾವಂತ ಎಂಬುದಾಗಿ ನಾನು ತಿಳಿಯಬಲ್ಲೆ. ಹಾಗಾಗಿ ಪೀಠಕ್ಕೆ ಅನುಯಾಯಿಯಾಗಿದ್ದವ ಪೀಠದಲ್ಲಿ ಯಾರು ಇರುತ್ತಾರೆ ರಾಜನನ್ನು ರಕ್ಷಿಸಬೇಕಾದ್ದು ನಿನ್ನ ಧರ್ಮವಷ್ಟೇ. ಹಾಗಾಗಿ ನಿನ್ನಿಂದ ಒಂದು ಕೆಲಸವಾಗಬೇಕಾಗಿದೆ. ಏನಂತ ಹೇಳಿದರೆ, ನನ್ನ ವಿರೋಧಿಗಳು ಅಲ್ಲಿ ಬೆಳೆಯುತ್ತಾ ಇದ್ದಾರೆ. ಆ ಕೃಷ್ಣ ಬಲರಾಮರು ಅವರಲ್ಲಿಗೆ ಹೋಗಿ ನೀನು ಅವರನ್ನ ಕರೆತರಬೇಕು. ಹೇಗೆ ಬರಯ್ಯ? ವೈರತ್ವದಿಂದಲ್ಲ. ನಿಮ್ಮ ಮಾವನಾಗಿರತಕ್ಕಂತಹ ಕಂಸ ಬಿಲ್ಲು ಹಬ್ಬವನ್ನು ಏರ್ಪಡಿಸಿದ್ದಾನೆ ಎನ್ನುವುದಾಗಿ ಅವರಿಗೆ ತಿಳಿಸಿ ಪ್ರೀತಿಯಿಂದ ನಿಮ್ಮ ಮಾವ ಆಹ್ವಾನ ಕೊಟ್ಟಿದ್ದಾನೆ ಎಂಬುದಾಗಿ ಹೇಳಿ ಅವರನ್ನ ಇಲ್ಲಿಗೆ ಕರೆತರಬೇಕು. ಅವರನ್ನ ಇಲ್ಲಿಗೆ ಕರೆತಂದೆ ಅಂತ ಹೋದರೆ ಒಂದು ನನ್ನ ಹಗೆಯನ್ನು ತೀರಿಸಿಕೊಳ್ಳುತ್ತೇನೆ, ಮೃತ್ಯುವನ್ನೇ ತೀರಿಸುತ್ತೇನೆ. ಈ ಕೆಲಸ ನಿನ್ನಿಂದಾಗಬೇಕು. ಪ್ರತಿಯಾಗಿ ಮಾತನಾಡುತ್ತಾ ಇದ್ದೇನೆ ಎನ್ನುವುದಾಗಿ ತಪ್ಪಾಗಿ ಅರ್ಥೈಸಿಕೊಳ್ಳಬಾರದು. ಇಲ್ಲವಂತೆ ನಾನು ಆಡುವಂತಹ ಮಾತನ್ನ ಪ್ರೀತಿಯಿಂದ ಲಾಲಿಸಬೇಕು. ಏನದು? ಜೊತೆಯಲ್ಲಿ ಅದನ್ನ ಪಾಲನೆ ಮಾಡುವಂತಹ ಮನಸ್ಸು ಸಹ ನಿನ್ನಲ್ಲಿ ಬರಬೇಕು. ಅದು ಮುಂದಿನ ವಿಚಾರ. ಯಾಕೆಂತ ಹೇಳಿದರೆ ನೀನು ಹೇಳಿದ ಹಾಗೆ ನಿನ್ನ ಕಾಲದಿಂದ ಅಲ್ಲ, ಅದೆಷ್ಟೋ ಕಾಲದಿಂದ ಇಲ್ಲಿಯ ಪ್ರಧಾನಮಂತ್ರಿಯ ಸ್ಥಾನವನ್ನು ಅಲಂಕರಿಸಿದವನು ನಾನು. ನಿಜವಲ್ಲವೇ? ಏನು ಮಾಡಿದರೆ ಅದು ಸರಿಯಾಗ್ತದೆ, ಯಾವುದು ತಪ್ಪು, ಯಾವುದು ನಮ್ಮ ಕುಟುಂಬಕ್ಕೆ ಅಥವಾ ನಮ್ಮ ಈ ರಾಜ್ಯಕ್ಕೆ ಶ್ರೇಯಸ್ಸು ಎನ್ನುವುದಾಗಿ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡವನು ನಾನಿದ್ದೇನೆ. ನಿಜ. ಅದಕ್ಕಾಗಿ ಈ ತನಕವೂ ನಡೆದಂತಹ ಈ ಎಲ್ಲ ಕಾರ್ಯವನ್ನ ನೀನು ಸ್ವಲ್ಪ ಯೋಚಿಸಬೇಕು. ಏನದು? ನಮ್ಮ ಈ ಪ್ರಜೆಗಳ ರಕ್ಷಣೆಗಾಗಿ, ನಿನ್ನ ಈ ರಾಜ್ಯದ ರಕ್ಷಣೆಗಾಗಿ ನೀನೊಂದು ನಿರ್ಧಾರವನ್ನು ಕೈಗೊಳ್ಳಲೇಬೇಕು. ಏನದು? ನೀನು ಕಳುಹಿಸಿದಂತಹ ವ್ಯಕ್ತಿಗಳಾದರೂ ಸಾಮಾನ್ಯದವರೇ, ಶಕಟ, ರೇಣುಕ, ರಾಂಬಾಸುರ ಇವರೆಲ್ಲರೂ ಸಹ ನಿನ್ನ ಎಡ ಬಲ ಭುಜದಂತೆ ಇದ್ದಂತಹ ವ್ಯಕ್ತಿಗಳು. ನಿಜವಲ್ಲವೇ? ಅವರನ್ನೆಲ್ಲವನ್ನು ಸಹ ಅಲ್ಲಿಗೆ ಕಳುಹಿಸಿದೆ. ಶಿಶುವಾದಂತಹ ಆತನಿಂದ ಅವರೆಲ್ಲರೂ ಹತರಾಗಿ ಹೋದರು. ಆವಾಗ ನೀನು ಅರ್ಥ ಮಾಡಿಕೊಳ್ಳಬೇಕಿತ್ತು. ಏನಂತ? ಆ ವಿಷದ ಹಾಲನ್ನು ಉಳಿಸಲು ಊತನೆಯನ್ನು ಕಳುಹಿಸಿದೆ. ನಿಜ. ಅವಳ ಹಾಲನ್ನು ಉಂಡಂತಹ ಆ ಬಲರಾಮಕೃಷ್ಣರು ಸಂತೋಷದಿಂದ ಕುಣಿದಾಡಿದರು, ಅವಳ ಗಂಟಲನ್ನು ಒತ್ತಿ ಕೊಂದರು ಎನ್ನುವಂತಹ ವಿಚಾರ ಇವಾಗಲಾದರೂ ನೀವು ಅರ್ಥ ಮಾಡಿಕೊಳ್ಳಬೇಕಿತ್ತು. ಆ ಕೃಷ್ಣನನ್ನ ದರಗಿಳಿದ ಭಗವಂತ ಎಂಬುದಾಗಿ ಎಲ್ಲರೂ ಸಹ ಕೊಂಡಾಡುತ್ತಾ ಇದ್ದಾರೆ. ಅದನ್ನು ನೀನು ಅರ್ಥ ಮಾಡಿಕೊಳ್ಳಬೇಕಿತ್ತು. ನಾನು ಆಡುವಂತಹ ಮಾತು ಮತ್ತೇನು
ಈ ರಾಜ್ಯದ ರಕ್ಷಣೆಗಾಗಿ ಈ ಮಂತ್ರಿಯಾಡುವಂತಹ ಮಾತನ್ನ ನೀನು ಉಳಿಸಿಕೊಡಬೇಕು. ಆ ಕೃಷ್ಣನಲ್ಲಿ ವೈರತ್ವವನ್ನು ಬಿಡಬೇಕಯ್ಯ. ಅವನಲ್ಲಿ ಸ್ನೇಹತ್ವವಾಗದಿದ್ರೆ ಹೋಗ್ಲಿ, ಆತನ ಕೊಲ್ಲುವ ಪ್ರಯತ್ನವನ್ನ ಇಲ್ಲಿಗೆ ನಿಲ್ಲಿಸಬೇಕೆಂಬುದಾಗಿ ಹಿತವಚನವನ್ನೇ ಕಟ್ಟಿಕೊಂಡಾಗಿದೆ. ಒಂದು ಕೃಷ್ಣ ಇಲ್ಲ, ನಾನು ಇಲ್ಲ, ನಾನೇ ಬದುಕಿ ತೋರಿಸಬೇಕು. ಹಾಗಾಗಿ ನಿನ್ನ ಮಾತನ್ನು ಕೇಳಲಾರೆ, ಹೋಗಿ ನಡೆದು ಅಲ್ಲಿಗೆ ಅವರಿವರನ್ನು ಕಳೆದುತ್ತ ಇದು ರಾಜ ವಿನಾಶಕಾಲೇ ವಿಪರೀತ ಬುದ್ಧಿ ಎನ್ನುವುದಾಗಿ ಆಡುತ್ತಾ ಇದ್ದಾರೆ. ಅದು ನನ್ನ ದೊರೆಯಾದಂತಹ ಕಂಸನ ಪಾಲಿಗೆ ಸತ್ಯವಾಗಿದೆ ಎನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಎಷ್ಟೇ ಹಿತವಚನವನ್ನು ಮಾಡಿದರೂ ಸಹ ಆ ಕೃಷ್ಣನ ವಿಚಾರವಾಗಿ ನಾನು ಹೇಳಿದಂತಹ ಒಂದೊಂದು ಮಾತು ಸಹ ಆತನು ಕೇಳುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ ಎನ್ನುವುದು ಅರ್ಥವಾಯಿತು. ಏನು ಮಾಡಲಿ, ಈ ವಿಚಾರದಿಂದಾಗಲೂ ಸಹ ನಾನು ಒಂದು ಸಂತೋಷವನ್ನು ಅನುಭವಿಸ್ತಾ ಇದ್ದೇನೆ. ಆ ಶ್ರೀಕೃಷ್ಣನನ್ನ ಕಾಣುವಂತಹ ಯೋಗ ಎನ್ನುವಂತಹದ್ದು ನನ್ನ ಈ ಪಾಲಿಗೆ ಒದಗಿದೆ ಎನ್ನುವುದು ನನ್ನ ಪೂರ್ವಜನ್ಮದ ಪುಣ್ಯದ ಫಲ ಎನ್ನುವುದಾಗಿ ತಿಳಿದಂತಹ ನಾನು ಆ ಕೃಷ್ಣನನ್ನ ಸ್ಮರಣೆ ಮಾಡುತ್ತಾ ಬಂದು ನಿಂತಹ ಸ್ಥಳವೇ ಇದುವೇ ನಂದಗೋಕುಲ. ಬರುವಂತಹ ಸಂದರ್ಭದಲ್ಲಿ ಶ್ರೀಕೃಷ್ಣನ ಒಂದೊಂದು ಬಾಲ ಲೀಲೆಗಳನ್ನೂ ಸಹ ನಾನು ಕಾಣುತ್ತಾ ಇದ್ದೇನೆ ಎನ್ನುವುದಾಗಿ ಭಾಸವಾಗುತ್ತಾ ಉಂಟು. ಇದಕ್ಕೆ ಕಾರಣ ಏನಿರಬಹುದು ಎನ್ನುವುದಾಗಿ ಚರ್ಚಿಸುವಾಗ ಆತನಲ್ಲಿರುವಂತಹ ನನ್ನ ದೈವ ಭಕ್ತಿಯೇ ಕಾರಣ ಎನ್ನುವುದು ಅರ್ಥವಾಗುತ್ತಾ ಉಂಟು. ಆತನ ಈ ನಡೆದಾಡುವಂತಹ ಪದ ಚಿಹ್ನೆಯನ್ನು ನೋಡಿದಂತಹ ನಾನು ನನ್ನ ಮೈ ಮನವೆಲ್ಲವೂ ಪುಳಕಿತಗೊಂಡಿತು. ಪ್ರತ್ಯಕ್ಷವಾಗಿ ಆತನನ್ನೇ ನೋಡಿದೆನೋ ಎನ್ನುವಂತಹ ಸಂತೋಷ ನನ್ನ ಪಾಲಿಗಾಗುತ್ತಾ ಉಂಟು. ಇದೊಂದು ನನ್ನ ಪಾಲಿನ ಪುಣ್ಯದ ಫಲ, ನನ್ನ ಪೂರ್ವದ ಪುಣ್ಯದ ಫಲ ಎನ್ನುವುದಾಗಿ ಸಂತೋಷ ಭರಿತನಾಗಿ ಕೃಷ್ಣನನ್ನು ನೋಡಬೇಕು ಎನ್ನುವಂತಹ ಉದ್ದೇಶದಿಂದಾಗಿ ಬಂದು ನಿಂತಹ ಸ್ಥಳವೇ ಇದುವೇ ಶ್ರೀಕೃಷ್ಣ ಎನ್ನುವಂತಹ ಸ್ಥಳ. ನೋಡುವಲ್ಲೇ ನಿಂತು ಆತನ ಪರ ನಿರೀಕ್ಷೆಯಲ್ಲಿ ಇದ್ದೇನೆ. ನೋಡೋಣ ಏನಾಗ್ತದೆ ನಿರೀಕ್ಷೆಯಲ್ಲಿ ಇದ್ದೇನೆ. ಲಕ್ಷ್ಮೀ ಮನೋಹರ
ನಿಸ್ಸಂಕೋಚವಾಗಿ ಕೇಳಿ ಪಡೆಯಬೇಕು. ಹಾ ಹಾ ಮತ್ತೆ ಮಧುರಾ ನಗರದಿಂದಲೇ ಬಂದವನಾದ್ರಿಂದ ಹಾ ನಿನ್ನಲ್ಲಿ ಕೇಳಿ ತಿಳಿಯಬೇಕೆಂಬ ಹಂಬಲ ದೂರ ಒಂದು ಮಾತು ಕೇಳಲ್ಲ. ಏನು ಹೆಣ್ಣಾದವನಿಗೆ ತವರು ಮನೆಯಿಂದ ವ್ಯಕ್ತಿಯೋರ್ವ ಬಂದಾಗ ನಾನೇ ತವರು ಮನೆಯಲ್ಲಿದ್ದೇನು ಎನ್ನುವಷ್ಟು ಸಂತೋಷ ಆಗ್ತದಂತೆ ನನಗೂ ಹಾಗೆ ಆಯ್ತು ದೂರ. ಹೌದೇ ಯಾಕೆಂದ್ರೆ ದೂರದ ಮಧುರಾ ನಗರದಲ್ಲಿ ನನ್ನ ತಂದೆ ತಾಯಿಯವರಿದ್ದಾರೆ ಎಂಬ ಮಾತನ್ನಷ್ಟೇ ಕೇಳಿದ್ದೆ. ನನಗೆ ಬಂಧು ಬಾಂಧವರು ಅಲ್ಲಿದ್ದಾರೆ ಎಂಬ ವಾರ್ತೆಯನ್ನು ಕೇಳಿದಂದಿನಿಂದ ಅವರನ್ನ ಕಾಣಬೇಕೆಂಬ ಹಂಬಲ ನನ್ನೊಳಗೆ ತುಡಿಯುತ್ತಾ ಇತ್ತು. ನಿನ್ನನ್ನು ಕಂಡಾಕ್ಷಣ ಸಮಸ್ತ ಮಧುರಾ ನಗರವನ್ನೇ ಕಂಡಂತಾಯ್ತು ಕ್ರೂರ. ಕ್ರೂರ ಹೇಳಪ್ಪ, ನನ್ನ ತಂದೆ ತಾಯಿಯರಾದ ವಸುದೇವ ದೇವಕಿಯರು ಹೇಗಿದ್ದಾರೆ ಕ್ರೂರ? ಅಜ್ಜಯ್ಯ ಉಗ್ರಸೇನ ಹಾಗೂ ಅಜ್ಜಿ ರುಚಿಮತಿ ಅವರಿಗೆ ಕ್ಷೇಮವೇ? ಅಲ್ಲಿಯ ಪರಿಜನ ಪುರಜನ ಅವರೆಲ್ಲ ಕುಶಲಿಗಳೇ? ಮತ್ತೆ ಮುಖ್ಯವಾಗಿ ನಮ್ಮ ಮಾವ ಕಂಸ ಅವನ ಆಡಳಿತ ಆ ವ್ಯವಸ್ಥೆ ಎಲ್ಲ ಹೇಗಿದೆ? ಮತ್ತೆ ಅಕ್ರೂರ, ಮನೆಗೆ ಬಂದ ಅತಿಥಿಯನ್ನ ಯಾಕೆ ಬಂದ್ರಿ ಅಂತ ಕೇಳಬಾರದು, ಆದ್ರೆ ಕೇಳಲಿರುವ ವಿಷಯಗಳು ಇರಬೇಕಲ್ಲ. ಹಾಗಾಗಿ ನೀನು ನಮ್ಮ ಯೋಗಕ್ಷೇಮವನ್ನು ವಿಚಾರಿಸುವುದಕ್ಕಾಗಿಯೇ ಬಂದವನೇ, ಅಥವಾ ನಿನ್ನನ್ನು ಯಾರೋ ಒಬ್ಬರು ಕಳುಹಿಕೊಟ್ಟರೆ ಬಂದ ಕಾರಣ ಏನು ಅಂತ ಹೇಳಿದ್ರೆ ತಿಳಿಯುವ ಕುತೂಹಲ ಕ್ರೂರ. ಹೇಳುವ ಕ್ರೂರ. ಓ ಶ್ರೀಪತಿ, ಶ್ರೀಪತಿಯ ಹರಿಯ
ಅಕಸ್ಮಾತ್ ಸೂಕ್ಷ್ಮ ವಿಚಾರವನ್ನು ಸಹ ನಿನ್ನ ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿ ಉಳ್ಳಂತಹ ನೀನೇ ಈ ಅಜ್ಜನ ಬಾಯಿಯಲ್ಲೇ ಕೇಳಬೇಕು ಎನ್ನುವಂತಹ ಸರ್ವತವೇ ನಿನಗೆ. ಕ್ರೂರ, ನಾನು ತಿಳಿಯುತ್ತೇನೆ. ಆದ್ರೆ ನಾನು ತಿಳಿದದ್ದು ನಿನಗೂ ಸಹ ಅದೇ ಸತ್ಯವೇ ಅಥವಾ ಬೇರೆನಾದ್ರೂ ಉಂಟೇನೋ ತಿಳಿಯುವ ಕುತೂಹಲ ನನಗೆ. ಓ ದೇವಾ, ನೀನು ಕೇಳಿದಂತೆ ನಿನ್ನ ತಂದೆ ತಾಯಿಗಳ ವಿಚಾರ ಹೇಗಿದ್ದಾರೆ ಕ್ರೂರ? ಅವರ ವಿಚಾರ ಏನಂತ ಹೇಳಲಿ? ಯಾಕೆ? ಆ ದುರ್ವಾದಂತಹ ಕಂಸ ಅವರಿರುವರನ್ನು ಸೆರೆಯಲ್ಲಿಟ್ಟಿದ್ದಾನೆ. ಜೊತೆಯಲ್ಲಿ ನಿನ್ನ ಅಜ್ಜ ಹಾಗೂ ಉಗ್ರಸೇನ ಹಾಗೂ ರುಚಿಮತಿಯರ ಪರಿಸ್ಥಿತಿ, ಅವರಿರುವರ ಪರಿಸ್ಥಿತಿ ಎನ್ನುವಂತಹದ್ದು ಈ ವಿಷಯಕ್ಕೆ ಭಿನ್ನವಾಗಿಲ್ಲಯ್ಯ. ಅವರು ಸಹ ಈ ಕಂಸನ ದೋಷಕ್ಕೆ ಒಳಗಾದಂತಹ ಅವರು ಸೆರೆಮನೆಯಲ್ಲಿ ಕಣ್ಣೀರನ್ನು ಸುರಿಸುತ್ತಾ ಇದ್ದಾರೆ. ಆನಂತರ ನೀನು ತಿಳಿಸಿದ ಹಾಗೆ ನಿನ್ನ ಪ್ರಜಾ ಪರಿವಾರದವರು ಅವರು ನಿನ್ನ ಅಜ್ಜನ ಸಮಗ್ರವಾದಂತಹ ಆಳ್ವಿಕೆಯನ್ನು ನೋಡಿ ಸಂತೋಷ ಉಂಟಂತಹ ದೇಹಗಳವರು. ಹೌದು, ಆದರೆ ಈ ಕಂಸನ ವಿಚಾರವಾಗಿ ಕಂಸನ ನಡವಳಿಕೆಯಿಂದಾಗಿ ಅವರೆಲ್ಲರೂ ಸಹ ದುಃಖವನ್ನು ಅನುಭವಿಸ್ತಾ ಇದ್ದಾರೆಯ. ಯಾರೂ ಸಹ ಸಂತೋಷವಾಗಿಲ್ಲ. ಜೊತೆಯಲ್ಲಿ ಬಂದಂತಹ ಕಾರಣವನ್ನು ಕೇಳ್ತಾ ಇದ್ದೀಯ. ಹೌದಾ? ಬಂದ ಕಾರಣ ಏನು? ಬಲವಾದಂತಹ ಕಾರಣವಿದೆ. ನಿನ್ನ ಮಾವನಾದಂತಹ ಕಂಸ ಚಾಪೋತ್ಸವವನ್ನು ಏರ್ಪಡಿಸಿದ್ದಾನೆ. ಹೌದೇ? ಅಂದರೆ ಬಿಲ್ಲ ಹಬ್ಬ. ಆ ಬಿಲ್ಲ ಹಬ್ಬಕ್ಕೆ ನನ್ನ ಹಳೆಯಂದಿರು ಬರಬೇಕು ಎನ್ನುವುದಾಗಿ, ಅವಳನ್ನ ಕರೆತರಬೇಕು ಎನ್ನುವುದಾಗಿ ನನ್ನನ್ನು ನೇಮಿಸಿದ್ದಾನೆ. ಓ, ನೀನು ಬಂದದ್ದು ಅದಕ್ಕ? ಹಬ್ಬಕ್ಕೆ ಕರೆಯಲಿಕ್ಕೆ. ಕ್ರೂರ, ಹಬ್ಬ ಅಂತ ಹೇಳ್ತಾ ಇದ್ದೀಯ. ಹಬ್ಬ ಎಂದರೆ ಉತ್ಸವ, ಉತ್ಸವ ಎಂದರೆ ಉತ್ಸಾಹದ ಪ್ರತೀಕ. ಇಂತಹ ಸಂತೋಷದ ವಾರ್ತೆಯನ್ನು ಹೇಳುವಾಗ ನಿನ್ನ ಮುಖದಲ್ಲಿ ಸಂತಸವೇ ಇರುವಾಗ ಕ್ರೂರ. ಹಬ್ಬ ಎಂದ ತಕ್ಷಣ ನಿನ್ನಂತಹ ಬಾಲಕರಿಗೆ ಉತ್ಸಾಹ ಇರಬಹುದು, ಇರಲಿಕ್ಕಿಲ್ಲ ಮತ್ತೆ. ಆದರೆ ನಿಜವಾದಂತಹ ಹಬ್ಬವೇ ಅದು ಆಗಿದ್ದರೆ ಮತ್ತೆ ನಿಮ್ಮನ್ನು ಉತ್ಸಾಹಭರಿತನಾಗಿ ನಾನು ಕರೆದುಕೊಂಡು ಹೋಗ್ತಾ ಮತ್ತೆ ಇದ್ದೇನೆ. ಏನು ವಿಶೇಷ ಅಂತ ಬೇಕಲ್ಲ? ಕಪಟಿಯಾದಂತಹ ನಿನ್ನ ಮಾವ ನಿನ್ನನ್ನು ಕೊಲ್ಲಬೇಕು ಎನ್ನುವುದಾಗಿ ಅದೆಷ್ಟೋ ಪ್ರಯತ್ನವನ್ನ ಪಟ್ಟಿದ್ದಾನೆ. ಶಕಟನೋ, ರೇಣುಕನೋ, ಪ್ರಳಂಬನೋ, ಕೂತನಿಯೋ ಮೊದಲಾದವರನ್ನ ಈ ಕ್ಷೇತ್ರದಲ್ಲಿ ಅವರ ಪರಾಕ್ರಮ ಸಾಕಾಗಲಿಲ್ಲ. ಸ್ವಕ್ಷೇತ್ರದಲ್ಲಿ ನನಗೆ ಶಕ್ತಿ ಜಾಸ್ತಿ ಎನ್ನುವುದಾಗಿ ತಿಳಿದಂತಹ ಕಂಸ ನಿನ್ನನ್ನ ಬಿಲ್ಲ ಹಬ್ಬದ ನೆವವನ್ನು ಹೇಳುವುದರ ಮುಖೇನವಾಗಿ ನಿನ್ನನ್ನ ಕುತ್ತಿಕೊಳ್ಳುವಂತಹ ಸಂಚನ ರೂಪಿಸಿದ್ದಾನೆ. ಇಂತಹ ವಿಚಾರವನ್ನ ಸಂತೋಷವಾಗಿ ಹೇಗೆ ಹೇಳಲಿಕ್ಕಾಗ್ತದೆ? ಕ್ರೂರ, ಹಬ್ಬಕ್ಕೆ ಕರೆದು ಕೊಲ್ಲುವುದಕ್ಕಾಗಿ ನೀನು ವಿಚಾರವನ್ನು ಹೇಳುವುದಕ್ಕೆ ಬಂದದ್ದು ಹಬ್ಬಕ್ಕೆ ಅಂತಲ್ವಾ? ಖಂಡಿತವಾಗಿ ಹೋದಯ್ಯ. ನಿನ್ನ ಮಾತನ್ನ ಕೇಳುವಾಗ ಏನಾಗಿದೆ?
ನಾನು ಸಂತೋಷದ ವಿಚಾರವನ್ನು ಹೇಳಿದ್ದಲ್ಲ, ನಿನ್ನನ್ನು ಕೊಲ್ಲಲು ಪ್ರಯತ್ನಿಸುತ್ತಾ ಇದ್ದಾನೆ ಎನ್ನುವುದಾಗಿ ಹೇಳಿದೆ. ನಿಜ. ಅಂತಹ ವಿಚಾರವನ್ನು ತಿಳಿದಂತಹ ನೀನು ಕುಣಿದು ಕುಪ್ಪಳಿಸುತ್ತಾ ಇದೆಯಲ್ಲ, ಅಕ್ರೂರ, ಈ ವಿಚಾರ ಯಾಕೆನ್ನುವುದೇ ಅರ್ಥವಾಗುತ್ತಾ ಇಲ್ಲ. ಅಕ್ರೂರ, ಹಾ ಅದಕ್ಕೂ ಕಾರಣ ಉಂಟು. ನೀನು ಹೇಳಿದ ವಿಚಾರ ನಿನಗೆ ಬಹಳ ದುಃಖದ ವಿಚಾರ ಇರಬಹುದು, ಹಾ. ನನಗೆ ಸಂತೋಷದ ವಿಚಾರವೇ ಹೌದು. ಯಾಕೆಂದ್ರೆ ಹಾ. ಮಾವ ಕಂಸನ ದುರಾಡಳಿತ, ಹಾ. ಅವನ ವರ್ತನೆಯ ಬಗ್ಗೆ ನಾನು ತಿಳಿಯದವನಲ್ಲ. ಹಾ. ಅವನ ಪಾಪದ ಕೊಡ ತುಂಬಿ ಬಂದಿದೆ. ಹಾ. ಅವನನ್ನು ಮರ್ದಿಸುವ ಅವಕಾಶ ಹೇಗೆ ಸಿಕ್ಕಿತು ಅಂತ ಯೋಚನೆ ಮಾಡ್ತಾ ಇದ್ದವನು. ಅಷ್ಟು ಹೊತ್ತಿಗೆ ಸರಿಯಾಗಿ ಶುಭ ಸಮಾಚಾರವನ್ನು ತಂದಿರುವುದು. ಹಾ. ಅದಕ್ಕಾಗಿ ಈ ಸಂತಸ. ಹಾ. ಯೋಚನೆ ಮಾಡಬೇಡ ಕ್ರೂರ. ಹಾ. ನಾವು ಅಲ್ಲಿಯವರೆಗಾಗಿ ಮಾವನ ಆಜ್ಞೆಯಂತೆ ಬರುವವರಿದ್ದೇವೆ. ಹಾ. ನಾಳೆ ಸೂರ್ಯೋದಯಕ್ಕೆ ಸರಿಯಾಗಿ ಹಾ. ಅಲ್ಲಿಗೆ ಎಲ್ಲರೂ ಒಟ್ಟಿಗೆ ಹೊರಡೋಣ. ಅಲ್ಲಿಯವರೆಗೆ ಹಾ. ನಮ್ಮ ಮನೆಯಲ್ಲಿ ಆತಿಥ್ಯ ಸಿದ್ಧವಾಗಿ ಹಾ. ಸ್ವೀಕರಿಸಬೇಕು. ಆದಿತು ಅಣ್ಣ ಬಲರಾಮನಿಗೆ ವಿಚಾರವನ್ನು ಹೇಳಬೇಕಲ್ಲ, ಅದಕ್ಕಾಗಿ ಅಣ್ಣ ಬಲರಾಮ, ಹಬ್ಬ ಬಂತು. ಹಬ್ಬ ಏನು ಹಬ್ಬ? ಕೇಳಿಸಿಕೊಳ್ಳಿರುವ ಅದೇ ಒಕ್ಕೂರ ರಾಜ್ಯ ಬಂದಿದ್ದು ಗೊತ್ತಾಯ್ತು. ಬಿಲ್ಲ ಹಬ್ಬುವಂತೆ ಮಧುರೆಯಲ್ಲಿ ಹಾ, ಹಾ. ಕೃಷ್ಣ ಬಲರಾಮರು ಬರಬೇಕು ಅಂತ ನಾವು ಕರೆಕೊಟ್ಟಿದ್ದಾನೆ. ಓಹೋ, ಹೌದು. ಅದಕ್ಕಾಗಿ ನೋಡಿ ಇವರೆಲ್ಲ ಪಿಡಿ 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 ಯಾಕೆ ನೋಡ್ತಿದ್ದಾರೆ? ಯಾಕೆ ಅಂದ್ರೆ, ಕಂಸ ಇದುವರೆಗೆ ಅನೇಕ ಮಂದಿಯನ್ನ ಕೊಲ್ಲಿದ. ಹಾ. ಅವ್ರು ಯಾರು ಜೀವ ಸಹಿತ ಹಿಂದಿರುಗಲಿಲ್ಲ. ಸರಿ. ಈಗ ಅಪೂರ ಬಂದಿದ್ದಾನೆ. ಹಾ. ಅವನಿಗೂ ತಿಳಿದಿದೆ ಈಗ ಅಪೂರನಲ್ಲದ ಅಪೂರ. ಹಾ. ಹಾಗಾದ್ರೆ ಅಪೂರ ಬಂದದ್ದು ಯಾಕೆ? ಯಾಕೆ? ಏನು ವಿಚಾರ ಇರಬಹುದು? ಹಾ. ತಿಳಿಯದೆ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಅದಕ್ಕಾಗಿ ನೋಡ್ತಿದ್ದಾರೆ. ಇವರಿಗೆ ಒಂದು ಸಮಾಧಾನದ ಮಾತಾಡೋದು ಬೇಡ ಅಣ್ಣ. ಹೇಳ್ಬೇಕು. ಹಾಗೆ ಬಿಲ್ಲ ಹಬ್ಬಕ್ಕೆ ಕರೆ ನೀಡುವುದು ಬೇಡ. ಹೇಳ್ಬೇಕು. ಆ ಕೆಲಸ ನೀನೇ ಮಾಡಬೇಕು. ಸರಿ ತಮ್ಮ. Oh
ಕಣ್ತುಂಬಿಸಿಕೊಳ್ಳುವುದಕ್ಕೋಸ್ಕರವಾಗಿ ಎಲ್ಲರೂ ಸಹ ಹೀಗೆ ಬನ್ನಿ ಹೋಗುವ. ಯಾಕೆ ಹೋಗುವುದು ಮಾವನ ಮನೆಗೆ ಮುಂದಾದರೂ ಹೌದು, ಅವ ಕೇವಲ ಮಾವನ ನಮಗೆ ಅಲ್ಲ ವೈರಿ ಅಲ್ಲವೇ? ಹೌದು, ವೈರಿಯ ಮನೆಯಲ್ಲಿ ಉಂಡು ಅವನನ್ನೇ ಸಂಹಾರ ಮಾಡುವುದು ನ್ಯಾಯವಾದೀತೆ ಅಲ್ಲ. ಮತ್ತೆ ಅವನ ಮನೆಯಲ್ಲಿ ನಾವು ಊಟ ಮಾಡಿದೆವು ಅಂತಾದ್ರೆ ಅದು ವಿಷಯ ಅಲ್ವಾ? ಹೌದು. ಅವನು ಪಡೆದಂತಹ ಅನ್ನ ಅದು ಹೇಗೆ ಪಡೆದದ್ದು? ಅವನ ತಂದೆ ತಾಯಿಗಳನ್ನ ಸೆರೆಯಲ್ಲಿಟ್ಟು ಪಡೆದಂತಹ ಅನ್ನ, ಸರಿ, ಅದನ್ನು ನಾವು ಸೇವಿಸಬಾರದು. ಹಾಗೆ ಹೋಗಬೇಕು ಅಂತ ಆದ್ರೆ ಅದಕ್ಕೆ ಸಿದ್ಧತೆ ಬೇಕು. ಸಿದ್ಧತೆ ಬಗ್ಗೆ
ಯಾವುದಂದ್ರೆ ಯಾವುದು? ಹಾಲು ತುಪ್ಪ ಮೊಸರು ಬೆಣ್ಣೆ ಹಾಗೆ ವಿಶೇಷವಾಗಿ 2 ಚೀಲ ಅವಲಕ್ಕಿಯನ್ನು ಸಹ ತುಂಬಿಸಲು ಹೇಳ್ತೇನೆ ನಿನಗೆ ಇಷ್ಟ ಅಂತ. ಹಾಗೆ ಅದನ್ನೆಲ್ಲ ತುಂಬಿಸಿಕೊಂಡು ನಾಳೆ ಉದಯಕಾಲದಲ್ಲಿ ನಾವು ನಮ್ಮ ಬಂಡಿಯನ್ನು ಏರಿ ಹಾಗೆ ಹತ್ತಿರಾದಂತಹ ಕ್ರೂರನೊಂದಿಗೆ ನೇರವಾಗಿ ಸಂತೋಷದಿಂದ ಮಧುರ ಪಟ್ಟಣವನ್ನು ಸೇರುವ ಹೀಗೆ ನೋಡ್ತಾ ನೋಡ್ತಾ ಭೂಗುವ ಮುಗಿಲಿ ಸಮಯ ಮೇಲೆ ಬರ್ತಾ ಇದ್ದಾರೆ. ಹೌದು. ಹಣ ಬರುವುದಲ್ಲ. ನೋಡೋಣ.
ಶುಭ ಕಾರ್ಯಕ್ಕೆ ಹೊರಟವರು ನಾವು ಅಡ್ಡವನ್ನು ಬಿಟ್ಟಿಯಾಗಿ ಓ ಮಾಧವ, ಏನು ಹೊರಟೇ ಬಿಟ್ಟಿದ್ದ ನೀನು? ಅಗತ್ಯವಾಗಿ ಹೊರಡಲೇಬೇಕಾದ ಸಂದರ್ಭ ಬಂದಿದೆ, ಅದಕ್ಕಾಗಿ ಹೊರಟಿದ್ದೆ. ಬೆಳಗಾಗಿದೆ. ಬೆಳಗಾದ ನಂತರ ನಮ್ಮೊಟ್ಟಿಗೆ ಇರುತ್ತಲ್ವ ನೀವು? ದಿನ ಹಾಗೆ ಹಾ. ಇವತ್ತು ಹಾಗಲ್ಲ, ವಿಶೇಷ ಉಂಟು. ಆದ ಕಾರಣ ಕೃಷ್ಣ ಹೋಗಬೇಡ ಕೃಷ್ಣ. ಹೋಗಬಾರ್ದ? ಆಹಾ. ಓ ಲೋಲಾಕ್ಷಿಯರೇ, Lord,
ಯಾಕೆಂದ್ರೆ ನಾವು ಹೋಗಲೇಬೇಕಾದಂತ ಸಂದರ್ಭ ಬಂದಿದೆ. ಹಾಗಾಗಿ ಮಧುರೆಯವರೆಗಾಗಿ ನಾವು ಹೋಗುವವರಿದ್ದೇವೆ. ಒಂದಲ್ಲ, ಎರಡಲ್ಲ, ಬಹಳ ದಿನವೂ ಅಲ್ಲ, ಎಷ್ಟು 3 ದಿನಗಳ ಕಾಲ. 3 ದಿನ ಮತ್ತೆ ಮರಳಿ ಬರ್ತೇವೆ. ಯೋಚನೆ ಮಾಡುವುದಿಲ್ಲ. 3 ದಿವಸವ ಕೆಲವೊಂದು ಬಾರಿ ಸ್ವಲ್ಪ ಆಚೆ ಹೋಗ್ಬೇಕಾಗ್ತದೆ, ಆದರೆ ಆತ್ಮದಲ್ಲೇ ಇರ್ತೇನೆ ನಾನು ಯಾವಾಗ. ಹೌದು ಕೃಷ್ಣ, ಎಲ್ಲಿಯೇ ಇದ್ರೂ ಹೊರಗೆ ಇರ್ತೇನೆ. ಕೃಷ್ಣ, ನೀನು ಹೋಗುವುದು 3 ದಿವಸ. 3 ದಿವಸ ಏನು ಕೃಷ್ಣ, 3 ಗಳಿಗೆ ನೀನು ನಿನ್ನನ್ನು ಬಿಟ್ಟು ನಾವು ಅಗಲಿ ಬಾಡುವೆ ಹೇಳು. ಏನಾಗ್ತದೆ 3 ದಿವಸ? ಏನಾಗ್ತದೆ 3 ದಿವಸ ಅಂದ್ರೆ 3 ಯುಗಕ್ಕೆ ಸಮಾನ ನಮಗೆ. ಅಂದ್ರೆ ಬೇಸರ ಆಗ್ತದೆ. ಹೌದು ಕೃಷ್ಣ,
ಯಾಕೆಂದ್ರೆ ನಾನು ನೀವೇ ಹೇಳುವ ಹಾಗೆ ಸರ್ವಾಂತರ್ಯಾಮಿ, ಎಲ್ಲೇ ಇದ್ದರೂ ಎಲ್ಲರ ಮನದಲ್ಲೂ ಇರಬೇಕಾದವನು ಇರಬಹುದಾದವನು. ಹಾಗಾಗಿ ನಿಮ್ಮ ಜೊತೆಯೇ ನಾನು ಇರಬೇಕು ಅಂತಾದರೆ ಏನು ಮಾಡಬೇಕು? ಕೆಲಸ ಮಾಡಬೇಕು. ಏನು ಮಾಡಬೇಕು? ನಿಮ್ಮ ಮನಸ್ಸಾರೆ ನನ್ನನ್ನು ಸ್ಮರಿಸ್ತಾ ನನ್ನ ಕುರಿತಾದ ಭಜನೆಯಲ್ಲಿ ಇಲ್ಲಿ ಕಾಲ ಕಳೆಯಬೇಕು. ನಿಮ್ಮ ಜೊತೆಯೇ ಇದ್ದೇನೆ ಅಂತ ಆದಷ್ಟು ಬೇಗ ಬರಬೇಕು ಕೃಷ್ಣ. ಖಂಡಿತ ಬರ್ತೇನೆ. जय जय कृष्ण मुकुंद ನಮಸ್ಕಾರ ಸ್ವಾಮಿ. ಇವರಲ್ಲಿ ಇಲ್ವಾ ನೀವು? ಬೇರೆಯವರ ಪ್ರವೇಶ ಆದ್ರೆ ಪದ್ಯಕ್ಕಿಂತ ಬೇರೆ ಮಾತೇ ಜಾಸ್ತಿ ಆಗ್ತದೆ ಸ್ವಾಮಿ ನೀವು. ಯಾಕೆ ನಮ್ಮ ಪ್ರವೇಶ ಆದ್ರೆ ಮಾತೇ ಇಲ್ಲ? ಯಾಕೆ ಅಂತ ಅಲ್ಲೇ ಬಾಯಾಕಿನ ಮಾತಿಗೆ ಬಂದಿರೇನಿಲ್ಲ? ಸರಿಯಾಗಿ ಹೇಳಿ ಸ್ವಾಮಿ. ಬೇಡ ಬಿಡಿ, ಊಟದ ವ್ಯವಸ್ಥೆ ಕಡಿಮೆ ಆಗಿ ನಮಗೆ ಅಂತ ನಿಮ್ಮ ಮಾತಲ್ಲಿ ಅರ್ಥ ಆಗ್ತದೆ. ನನ್ನ ಪರಿಚಯ ಆಗಲಿಲ್ವಾ? ಇಲ್ಲಿಯ ಅಧಿಕಾರಿ ಕಂಸ ಮಹಾರಾಜರು. ಹೌದಪ್ಪ, ಅವರ ಆಪ್ತ ಅಂತ ನಾನು. ಅವರ ಬಟ್ಟೆಯನ್ನ ಮಡಿ ಮಾಡುವ ನಾನು. ಹೌದಪ್ಪ, ಬಟ್ಟೆ ಬಡಿ ಮಾಡುವ. ನಿಮ್ಮ ಸ್ವರಕ್ಕೆ ಏನಾಯ್ತು ಅಂತ ಅಷ್ಟು ಅಗಾಸನ ಹಾಗೆಲ್ಲ ಹೇಳಬೇಡಿ. ಅಗಾಸ ಅಂದ್ರೆ ಅಲಾಸನ ಅಂತ ಅರ್ಥ. ನಿಮಗದೆಲ್ಲ ಅರ್ಥ ಗೊತ್ತಿಲ್ಲದೆ ಹಾಗೆ ಓದಿದೆ. ಏನೇ ಇರಲಿ, ಮಡಿವಾಳರು ನಾವು. ನಿಮ್ಮಂತವರ ಬಟ್ಟೆ ಎಲ್ಲ ಮಡಿ ಮಾಡುವವರಲ್ಲ, ಇಲ್ಲಿಯ ಅಧಿಕಾರಿಯ ಬಟ್ಟೆ ಮಡಿ ಮಾಡುವವರು. ಹೌದಪ್ಪ, ಬಟ್ಟೆ ಮಡಿ ಮಾಡಿಕೊಂಡಿದ್ದೇನೆ. ನಿಮ್ಮಲ್ಲಿ ಹರಟೆ ಹೊಡಿತಾ ಇದ್ರೆ ಆಗೋದಿಲ್ಲ. ನಿಮಗೆ ಕೆಲಸ ಬಿಗಿಯಾಗಿದೆ ಇವತ್ತು, ತಡ ಮಾಡೋದಿಲ್ಲ. ಬಟ್ಟೆ ತಗೊಂಡು ಆದಷ್ಟೇ ಹೋಗ್ತೇನೆ. ಮುಂದೆ ಮತ್ತೆ ಮುಂದೆ ಜಾಗ್ರತೆ. ಮುಂದೆ ಕಾಲಿಟ್ಟರೆ ಜಾಗ್ರತೆ ನೋಡಿ. ಹೀಗೆ ಬರ್ತೇಯ? ವ್ಯವಸ್ಥೆ ಇಷ್ಟ ಮಾಡಿದ್ದೇವೆ, ಅದಕ್ಕೆ ಸಂತೋಷ ಪಡಿ. ಹೌದು. ಏನ ಈಗ ನಾವು ಪರವೂರಿನವರು ಇರ್ಲಿ, ಇಲ್ಲಿಗೆ ಬರುವಾಗ ನಾವು ಅತಿಥಿಗಳು, ನಮಗೆ ಹೇಗೆ ಗೌರವ ಕೊಡಬೇಕು ಅಂತ ತಿಳಿದಿಲ್ಲ. ಗೌರವ ಕೊಡುವುದು ಆಮೇಲೆ ಬರುವಾಗ ಸ್ವಲ್ಪ ಮುಖದ ಕೊಂಡಿದ್ದವರು ಕರೆದ ನೆರಬೇಕಾಗಬೇಡ. ನಾನು ಕೇಳಬೇಕದನ್ನೀಗ. ನಮ್ಮ ದಾರಿಯಲ್ಲಿ ನಾವು ಬರ್ತಿದ್ರೆ ಅಡ್ಡ ಬರ್ಲಿ. ಅಡ್ಡ ಬಂದದ್ದು ಯಾರು? ನಾನು. ಹೌದಾ? ಸ್ವಲ್ಪ ಸಾಧಾರಣ ಜನ ನೀನು ಹೇಳಿದ ಹಾಗೆ ದಾರಿ ಹೋಗ್ರಲ್ಲ, ಅಡ್ಡ ಬಂದದ್ದಲ್ಲ. ವಿಶೇಷ ಉಂಟಪ್ಪ ನಾನು. ಯಾರು ನೀನು? ಯಾರಯ್ಯ ನೀನು? ನನ್ನ ಪರಿಚಯ. Oh
ಓ ಹೋ 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 ಅಣ್ಣಯ್ಯ ಮಡಿವಾಳ ಮಡಿವಾಳನ ನೀವು ಅಣ್ಣ ತಮ್ಮ ಮಾತಾಡೋ ಇದು ಆರು ಹೋ ಹಾಕ್ಬೇಕಾ ಹೋ 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 ಅಣ್ಣಯ್ಯ ಅಂದ್ರೆ ಬಟ್ಟೆ ತೊಳೆಯವ ಯಾರೋ ದೊಡ್ಡದ ಖರ್ಚು ಮಾಡಿದ್ರು ಅಣ್ಣ ಮಡಿವಾಳ ಅಣ್ಣಯ್ಯ ಕಟ್ಟಿದಾರಲ್ಲ ಅಂತ ನಮ್ಗೆ ಗೊತ್ತುಂಟು ಆದ್ರೆ ನಾವು ಹಾಗಲ್ಲ ನಾವು ಮಡಿವಾಳರು ಈಗ ನೋಡು ನಮ್ಮ ಬಟ್ಟೆ ಇಲ್ಲಿ ನೋಡ ಹತ್ರ ಬಂದ್ರೆ ದೂರ ಇರಿ. ಮಡಿ ಮಾಡಿದ ಬಟ್ಟೆ ಅಲ್ವೇ? ವಾಸನೆ ವಾಸನೆ ಬರ್ತಾ ಉಂಟು ಅಲ್ಲಿ ಮಡಿ ಮಾಡಿದ ಬಟ್ಟೆ ಇದೆಯಲ್ಲ ಇದೆ ಅದನ್ನು ಕೊಟ್ರೆ ಇದನ್ನ ತೊಳೆದು ಕೊಟ್ರೆ ಆ ಬಟ್ಟೆಯನ್ನು ನಮ್ಗೆ ಕೊಟ್ರೆ ಒಳ್ಳೇದಾಗ್ತದೆ ಎಂತ ಕೊಟ್ರೆ 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 ಅಲ್ಲಿ ಇರೋರಿಗೆ ಏನಾಗ್ತದೆ? ಎಂತದು ಅಂತಂದ್ರೆ? ಅದನ್ನು ಕೊಟ್ರೆ ಅದು ನೋಡಿ ಹೆಂಗೆ ಒಳ್ಳೇದಾಗ್ತದೆ. ಸಾಕ್! ನಿಮ್ಮ ಅವತಾರ ಮುಗಿದಿಲ್ಲ ನಮಗೂ ನಿಮ್ಮ ಹೊಂದಾಣಿಕೆ ಆಗುವುದಿಲ್ಲ ಅಗತ್ಯ ಇಲ್ಲ ಎಂತ ಮಕ್ಕಳೇ ಅಲ್ಲ ಬಿದ್ದ ಮೇಲೆ ಹೀಗಾಗಿದ್ದ ಬಿದ್ದ ಮೇಲೆ ಹೀಗಾಗಿದ್ದ ಯಾರೆಲ್ಲ ಬಿದ್ದಿದ್ದೋ ನನಗೆ ಗೊತ್ತಿಲ್ಲ ನನಗದು ಗೊತ್ತಿಲ್ಲ ಇದ್ದಾಗ ಅವಾಗ ಹಾಗಾಗ್ತದೆ ಅಲ್ಲ ಏನೋ ಮಾಡ್ತಿದ್ಯಪ್ಪ ಎಂತದ್ದು ಗೊತ್ತಾಗಲಿಲ್ಲ ಯಾರಿಗೂ ಗೊತ್ತಾಗದಿದ್ದು ಅಂತ ಆಯ್ತು ಬಿಡು ಹಾ ಏನ್ ಬೇಕು ನಿನಗೆ? ಆ ಮಡಿ ಮಾಡಿದಂತಹ ಬಟ್ಟೆ ನಮಗೆ ಕೊಟ್ರೆ ಸರಿ ಇನ್ನು ಹೊಳೆಯಾಗಿ ನೋಡು. ನೀನು ಬಾ. ಏ, ಹೊಳೆಯಾದಂತಹ ಬಟ್ಟೆ ಒಗೆದು ಕೊಟ್ರೆ ಒಳ್ಳೇದಾಗ್ತದೆ ಒಳ್ಳೆ ಕೇಳಿದ್ಯಾ ಆ ಬಟ್ಟೆ ಎಲ್ಲ ನೀವು ಕೊಡ್ಬೇಕಂತೆ ಹೆಚ್ಚಿಗೆ ಏನು ಹೇಳಿದಲ್ಲ ನಾ ಹೇಳಬೇಕಾದದ್ದನ್ನೇ ಹೇಳಿದ್ದೆ. ಅದರ ಬಟ್ಟೆ ಎಲ್ಲ ನಿನ್ನಂತವರಿಗೆ ಕೊಡುವುದಲ್ಲ ಮತ್ತೆ ಹುಡುಗ ನೀವಿನ್ನು ಚಿಕ್ಕವರು ನೀವು ನಿಮ್ಮಂತರ ದಾರಿ ಹೋಗಲು ಹಾಕುವಂತಹ ಬಟ್ಟೆ ಅದಲ್ಲ ಅದು ಯಾರ ಬಟ್ಟೆ ಹೈ! ನಮ್ಮ ಹಿರಿಯ ಅಧಿಕಾರಿ ಕಂಸ ಮಹಾರಾಜರು ಬಾರಿ ಗೊತ್ತಾಗ ನಿಮಗೆ ಕಂಸನ ಬಟ್ಟೆಯ ಪಳಿಬಿಡಿ ಒಬ್ಬನ ಕಂಸನ ಬಟ್ಟೆ ಇಲ್ಲಿ ಅಧಿಕಾರಿ ಅವ ಏ ಮಡಿವಾಳ್ರೆ ಓಯ್. ಯಾವ ಗೊತ್ತಾಗಿಲ್ಲ ನಿಮಗೆ ನೀವು ಯಾರ Oh
ಅಂತ ನಾನು ಕೂತದ್ದು. ಅಲ್ಲ ಅವನಿಗೆ ನಿನಗೆ ಸಾಕು ನನ್ನ ನಾನು ಮುಖ ನೋಡೋದೇ ಗೊತ್ತಾಗಿದೆ ಅವನಿಗೆ ಸಾಕಾಗಿದೆ ಅಂತ ಮತ್ತೆ ಹೇಳೋದು ಬೇಡ. ನಿನಗೆ ಸಾಕಂತ. ಓಯ್, ಏನು? ನೀವು ನಮ್ಮ ಮಹಾರಾಜರು ಹೇಳಿಲ್ಲ ನೀವಂತೆಲ್ಲ ನೋಡಿ ನಮ್ಮವರಲ್ಲಿ ತುಂಬಾ ಜನ ಇದ್ದಾರೆ. ಅವನ ನನಗೆ ಭಾವ ಆಗ್ಬೇಕ, ಅವನ ಮಾವ ದೊಡ್ಡವರ ಹೆಸರು ಹೇಳ್ಕೊಂಡು ಬದುಕವರು ಎಷ್ಟೋ ಜನ ಇದ್ದಾರೆ. ಸುಮ್ಮನೆ ಹೇಳ್ತೇನೆ, ಮತ್ತೆ ಹೆಚ್ಚು ಮಾತಿಗೆ ಅವಕಾಶ ಇಲ್ಲ, ಕಾಲ ಬಿಟ್ಟು ಸುಮ್ಮನೆ ಇಲ್ಲಿಂದ ಹೋಗುದು ಒಳ್ಳೆ. ನಿಮ್ಗೆ ಆರೋಗ್ಯ ಇನ್ನು 16 ವರ್ಷ ಬದುಕಿ ಬಾಳ್ಬೇಕಾದವರು ಹೋಗುವಾಗ ದಾರಿ ಮೇಲೆ ಹೋಗ್ತಾರೆ ನೋಡಿ, ಆರೋಗ್ಯಕ್ಕೆ ಹೋಗ್ಬೇಡಿ, ತೊಂದರೆ ಆಗ್ತದೆ. ಆಮೇಲೆ ನೇರವಾಗಿ ಹೋಗಿ ಬೇಡ, ಇದು ಪತ್ರ ಬೇಕಾ ಇವತ್ತು? ಬೇಡ. ಕೊಡುದಿಲ್ಲ ನಿನಗೆ. ಕೊಡುದಿಲ್ವಾ? ಹೋಗ. ನೀನು ಅಂದ್ರೆ ಯಾರಿಗೆ? ಬೇಡವಾ? ನಮ್ಗೆ ಯಾಕೆ? ಬೇಡಲ್ಲ ಹೋಗ, ಹೋಗ. ನಾನು ಮತ್ತು ನಿಮ್ಮ ಹತ್ರ ಮಾತಾಡ್ತೇನಲ್ಲ, ನನಗೆ ಕೆಲಸ ಎಂತ ಅದು ಮಾಡ್ಬೇಕಲ್ಲ, ಕೊಡ್ತೀನಿ. ಹೋಗ. ಹೋಗುವ. ಹೋಗಿ ಹೋಗಿ. ಹೋಗಿ. ನನ್ನ ಪ್ರವೇಶಕ್ಕೆ ನೀವು ಮಾತಾಡೋದು ನೋಡಿದ್ರೆ ನಂಗೆ ಅನುಮಾನ ಆಯ್ತು. ಏನೋ ಒಂದು ಹಿಕ್ಕತ್ತಿತ್ತು, ನಮಗೆ ಮಾಡ್ತೀನಿ ಗೊತ್ತಿಲ್ಲ ನಮಗೆ. ಸಮಯ ವಿಳಂಬ ಆಗ್ತದೆ, ಅವಕಾಶ ಇಲ್ಲ. ಏನು ಕುಡಿದಾರೆ? ಇಲ್ಲಿ ಕೊಡ್ಲಿಕ್ಕೆ ಕುಡಿಯಲ್ಲ ಜನ ಅಲ್ಲ. ಕುಡಿ 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 ಕುಡಿ. ಅಲ್ಲ ಹೌದಾ? ಹೋರ ಹೋರ ಕುಡಿ ಕುಡಿ ಕುಡಿ. ಬೇಡ ಒಂದು ಬೈತ ಬೇಡ. ಇಲ್ಲಿ ಬಯಲವರಲ್ಲ, ತಡ ಆಗ್ತದೆ ಅಂತ ಹೇಳ್ತಾ ಇದ್ದೆ. ಇಲ್ಲೇ ಬಿಟ್ಟೆ ಮಾಡಿ 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 ಅಂತ ಆಗೋಯ್ತು. ಆಗ ಮಾತನ್ನು ಬಳಸುತ್ತೇನೆ, ಮಾತುಕತೆ ಆಲೋಚನೆ ಮಾಡಿದೆ, ಹೇಳಿದೆ ಬನ್ನಿ ಹೊರಜರ ಎಲ್ಲಿ ಬರ್ಬೇಕು? ಬಟ್ಟೆ ಕಟ್ಟಿಕೊಡ. ಎಲ್ಲಿದ್ಯಾ? ಆಗ್ತದ ಕೊಡ, ನೀ ಕೊಡ. ಅವ ಪಾಪದವ ಗೊತ್ತಾಯ್ತು. ನೀನು ನೋಡಿ ತಮ್ಮ ಅಲ್ವಾ? ಮತ್ತು ಪಾಪದ ಅದೆಲ್ಲ ಬೇಡ. ಹೌದಾ? ಎಲ್ಲುಂಟು ಕೊಡಿ. ಎರಡು ಬೈ ಉಂಟಾ? ಇಲ್ವಾ? ನೀನು ಅವನು ನೋಡಿಲ್ಲ ಅಂತ ನಾನು ಕೂತದ್ದು. ತಿರುಗಿ ತಿರುಗಿ ಸಾಕಾಯ್ತು ಈಗ. ಏನ್ ಕೊಡ್ಬೇಕಾ? ಕೊಡ ಕೊಡ. ಎಲ್ಲಿದ್ಯಾ? ಹಿಂಗಾಗ್ತದ ನೋಡು ಸರ್. ಕೊಡ ಕೊಡ ಕೊಡ. ಸರಿ, ಇನ್ನು ನಮ್ಮ ಗುರಿ ಶಸ್ತ್ರ. ಆಕೆಯು ಸುಂದರಾಕೃತಿಯಾಗಿ ಬದಲಾಗಿದ್ದಾಳೆ ಅಲ್ಲವೇ? ಮತ್ತೆ ನಾಳೆ ಪೂಜೆಗಾಗಿ ಇಟ್ಟಂತಹ ಉಳಿಸಲ್ಪಟ್ಟು ಇಟ್ಟಂತಹ ಶಿವಧನುಸ್ಸನ್ನ ಹೆದೆಯೇರಿಸುವಾಗ ಪುಡಿ ಪುಡಿಯಾಗಿ ಇದ್ದಿದೆ ಅಲ್ಲವೇ? ಹೌದು. ಇನ್ನು ನಮ್ಮ ಗುರಿ
ಶಿವ 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 ಅದ್ಭುತವು ಇದೇನು ಆಶ್ಚರ್ಯ ಅಲ್ಲದೆ ಹೋದರೆ ನಮ್ಮ ವೈರಿಗಳಾಗಿರತಕ್ಕಂತಹ ಬಲರಾಮಕೃಷ್ಣರನ್ನು ಕರೆಸಿಕೊಂಡವ ನಾನು ಏನು ಬರುತ್ತಿದ್ದಂತೆಯೇ ರಾಜರಜಕನನ್ನ ಕೊಂದರು, ಉಚ್ಚೆಯ ಡೊಂಕನ್ನ ಕಿತ್ತಿದರು, ಮದದಾನೆಯ ಸಕ್ಕನ್ನು ಮುರಿದರು, ಶಿವಧನಸ್ಸನ್ನು ಮುರಿದರಂತೆ. ಕೇಳುತ್ತಿದ್ದಂತೆಯೇ ನನಗೆ ಭಾಸವಾಗ್ತಾ ಇದೆಯಲ್ಲ, ಭಯದ ಭೀತಿ ಉತ್ಪಾದನೆ ಆಗ್ತಾ ಇದೆಯಲ್ಲ. ಏನಿದರ ಅರ್ಥ? ಏನಿದರ ಅರ್ಥ? ಒಂದು ಹುಟ್ಟಿದಂತಹ ಆ ಭೀತಿ ಅಶರೀರವಾಣಿಯನ್ನು ಕೇಳಿಸಿಕೊಂಡವಾಗ ಹುಟ್ಟಿದ ಭೀತಿ. ಬಲರಾಮಕೃಷ್ಣರು ಬೆಳೆಯುತ್ತಿದ್ದಾರೆ, ಅಲ್ಲಿ ಹೆಚ್ಚಾದಂತಹ ಭೀತಿ. ಅವರನ್ನ ಕರೆಸಿಕೊಂಡಾಗ ಈಗ ಇನ್ನೊಂದು ತರಹದ ಭೀತಿ. ಏನಿದು ಏನಿದು? ಅವಲೋಕಿಸುವಾಗ ಭೂಮಿಯ ಬಾಯಿ ತೆರೆದಂತೆ ಭಾಸವಾಗ್ತಾ ಇದೆಯಲ್ಲ, ನನ್ನ ಹೃದಯ ಸ್ತಂಭನವಾದಂತೆ ಭಾಸವಾಗ್ತಾ ಇದೆಯಲ್ಲ. ಏನಿದರ ಅರ್ಥ? ಕೃಷ್ಣ ಬಲರಾಮರು ಬಂದಿದ್ದಾರೆ. ಹಾಗಾದರೆ ದಾರಿಯಲ್ಲಿ ಹೋಗುವಂತಹ ಮಾರಿಯನ್ನು ನಾನೇ ಕರೆಸಿಕೊಂಡಂತೆ ಆಯಿತೆ. ಹೆದರುವುದಿಲ್ಲ, ಬರಲಿ, ಏನಾಗುತ್ತದೆ ಎಂದು ನೋಡುತ್ತೇನಂತೆ. ಬರಲಿ ಕೃಷ್ಣ ಬಲರಾಮರು. ಉದಯವಾದ ತಕ್ಷಣವೇ ಏನಂತ ನೋಡುತ್ತೇನೆ. ಅಲ್ಲಿಯವರೆಗೆ ಶಯಾಗಾರದತ್ತ ತೆರಳಿ ಪವಡಿಸಿ ನಾಳೆಯ ದಿವಸ ಸೂರ್ಯೋದಯವಾದ ತಕ್ಷಣವೇ ಏನಂತ ನೋಡಿಕೊಳ್ಳುತ್ತೇನೆ. ಅವರಿರಲು ಶಯಾಗಾರದತ್ತ ತಳೆಯುತ್ತೇನೆ. ಶ್ರೀಪತಿಯ ಶ್ರೀಪತಿಯ ನೆನೆ ನೆನೆ ಓದ ಸಜ್ಜಾಗೃಹದಿಂದ ಮಲಗಿ ಶ್ರೀಪತಿಯ ಸಜ್ಜಾಗೃಹಿ ಪವಡಿಸಿ Oh
ಏನಾಗುತ್ತಾ ಇದೆ ಮಧ್ಯರಾತ್ರಿ ಕಳೆದ ನಂತರ ಬಿದ್ದಂತಹ ಕನಸು. ಪ್ರಾಜ್ಞರಾಡುವ ಮಾತೊಂದಿದೆ, ಮಧ್ಯರಾತ್ರಿ ಕಳೆದ ನಂತರ ಬಿದ್ದ ಕನಸು ನಿಜವಾಗುತ್ತದೆ ಅಂತೆ. ಏನನ್ನ ಕಾಣುತ್ತಾ ಇದ್ದೇನೆ ನಾನು, ಏನನ್ನ ಕಾಣುತ್ತಾ ಇದ್ದೇನೆ? ಕೃಷ್ಣನನ್ನು ನಾಳೆ ಪಡೆಯಬೇಕು ಎಂಬುದಾಗಿ ದೃಢ ಸಂಕಲ್ಪ ಮಾಡಿ ಶಯ್ಯಾಗಾರದ ತೆರಳಿ ನಿದ್ರಿಸುತ್ತಿರುವಾಗ ಏನು ಕಂಡೆ ಕನಸು? ನನ್ನನ್ನು ನಾನು ಚಿವುಟಿಕೊಂಡು ನೋಡಿದವಾಗ ಇದು ನಿಜ ಕನಸು. ಆ ಕನಸಿನ ಭೀಕರತೆಯನ್ನು ಹೇಳುವಾಗ ಈ ಕಂಸನ ಬಾಳಿನಲ್ಲಿ ಜೀವನ ಆದುದುಂಟೆ ಎಂದು ನನಗೆ ಭೀತಿ ಆಗ್ತಾ ಇದೆಯಲ್ಲ. ಅಲ್ಲದೆ ಹೋದರೆ ನಾನು ಕಾಣುತ್ತಿರುವಂತಹ ಏನ ಕನಸು, ನನ್ನ ನೆತ್ತಿಗೆ ನಾನೇ ಎಳ್ಳೆಣ್ಣೆಯನ್ನು ತೆಗೆದುಕೊಂಡು ಲೇಪಿಸಿಕೊಂಡಂತ ಭಾಸವಾಗ್ತಾ ಇದೆಯಲ್ಲ. ಎಣ್ಣೆ ಒಳ್ಳೆಯದ ದೇಹಕ್ಕೆ, ಆದರೆ ಈ ದಿನ ಜಾರಿ ಹೋದಂತ ಅನುಭವ ಆಗ್ತಾ ಇದೆಯಲ್ಲ. ಏನಿದರ ಅರ್ಥ? ಹಂಸ, ನೀನು ಜಾರುತ್ತಿದ್ದೀಯ, ಜೀವನದಲ್ಲಿ ಜಾರುತ್ತಿದ್ದೀಯ ಎಂಬುದಾಗಿ ಅಲ್ಲದೆ ಹೋದರೆ ಇನ್ನೊಂದು ಘಟನೆ. ಪ್ರಕೃತಿಯನ್ನ ಕೆಂಪು ಮಣ್ಣನ್ನು ತೆಗೆದು ನಾನೇ ಮೈಯಾದರೆ ಲೇಪಿಸಿಕೊಳ್ತಾ ಇದ್ದೀನಿ. ಇದರ ಅರ್ಥವೇ ಕಂಸ, ನೀನು ಈ ಮಣ್ಣಿನಲ್ಲಿ ಮಣ್ಣಾಗಿ ಹೋಗುತ್ತೀಯೇ ಎಂಬುದಾಗಿ ಅಲ್ಲದೆ ಇದರ ಏನಿದು ಅಷ್ಟೇ ಅಲ್ಲ, ಕೆಂಪು ಹೂವನ್ನ ಮಾಲೆಯನ್ನ ಧರಿಸಿ ಪ್ರಪಂಚದಲ್ಲಿ ಹೀನಾಡುವಂತ ಪ್ರಾಣಿ ಕತ್ತೆಯನ್ನಾದರೂ ಏರಿಕೊಂಡು ದಕ್ಷಿಣ ಯಾತ್ರೆಗೆ ನಾನು ತೆರಳಿದಂತೆ ಭಾಸವಾಗ್ತಾ ಇದೆಯಲ್ಲ. ಏನಿದರ ಅರ್ಥ? ದಕ್ಷಿಣದ ದಿಕ್ಕು ಯಮನ ದಿಕ್ಕು, ಯಮನ ಸದೃಶ. ಆ ಯಮನೇ ನನ್ನನ್ನು ಬಾ ಎಂದು ಕರೆಯುತ್ತಾ ಇದ್ದಾನೆ. ಅಲ್ಲದೆ ಹೋದರೆ ಹೀನಾಯವಾದ ಬದುಕನ್ನು ಬದುಕಿದ್ದೀಯ ಕಂಸ. ನೀನು ಬಾಯನ್ನು ಕರೆದಂತೆ ಭಾಸವಾಗ್ತಾ ಇದೆ. ಕತ್ತೆಯನ್ನು ಎದುರಿಕೊಂಡು ಹೋಗ್ತಾ ಇದ್ದೇನಲ್ಲ. ಏನಿದರ ಅರ್ಥ? ಕಂಸ, ನಿನ್ನ ಈ ಪ್ರಪಂಚದ ಜೀವನ ಮುಗಿಯಿತು, ಬಾನು ನೋಡ್ತಾ ಎಂಬುದಾಗಿ ಆ ಯಮನೆ ತಿಳಿಸಿದಂತೆ ಭಾಸವಾಗ್ತಾ ಇದೆಯಲ್ಲ. ಏನಿದು? ಯಾಕಾಗಿ ಹೋಯಿತು ಕಂಸನ ಬಾಳಿನಲ್ಲಿ ಹೀಗೆ? ನೋಡ್ತಾ ಇದ್ದೇನೆ
ಇಲ್ಲಿ ನೋಡಿಲ್ಲಿ ಉರಿಯುವುದು ಒಂದೇ ದೀಪ, ಅದು ಎರಡಾಯಿತು, ಎರಡು ಮೂರಾಯಿತು, ಮೂರು ನಾಲ್ಕು, ಹಾಗೆ ಸಹಸ್ರೋಪಾದಿಯಲ್ಲಿ ಬೆಳಗುತ್ತಾ ಇದೆ ದೀಪ. ಅರಮನೆ ಎಲ್ಲವನ್ನ ವೀಕ್ಷಿಸುತ್ತಾ ಇದ್ದೇನೆ. ಬೆಳಕು ಬೆಳಕು ಬೆಳಕು. ಇದರ ಅರ್ಥವೇನು? ಕೃಷ್ಣನನ್ನು ಯೋಚಿಸುತ್ತಿರುವಾಗ ಕೃಷ್ಣನೇ ಇದಕ್ಕೆಲ್ಲ ಕಾರಣವೆಂದು ಭಾಸವಾಗ್ತಾ ಇದೆ. ಏನಾದರೂ ಆಗಲಿ, ಏನಾದರೂ ಆಗಲಿ, ಇದಕ್ಕೆ ನಾಳೆ ಮದ್ದರೆಯಲೇಬೇಕು. ಕೃಷ್ಣನನ್ನ ಕೊಟ್ಟಿ ಕುಡಿಯಲೇಬೇಕು. ಈಗ ಸರಿಯಾದ ಸಮಯವಲ್ಲ. ಸೂರ್ಯ ಉದಯವಾದ ತಕ್ಷಣವೇ ಮುಂದಿನ ಕಾರ್ಯವನ್ನು ಕೈಗೊಳ್ತೇವಂತೆ. ಇನ್ನು ತಡ ಮಾಡುವುದಲ್ಲ. ಕಾಣವರ ಮುಷ್ಟಿಕರಾದಿಗಳನ್ನು ಕಾರಣದಲ್ಲಿ ನಿಲ್ಲಿಸಿ ಕೃಷ್ಣ ಬಲರಾಮರು ಹೇಗೆ ಒಳ ಬರುತ್ತಾರೆ ಎಂಬುದಾಗಿ ನೋಡಬೇಕಾಗಿದೆ. ಆದ್ದರಿಂದ ಅಪ್ಪಣೆಯನ್ನು ಕೊಟ್ಟು ಕಾಯುತ್ತೇನೆ. ಅವನ ಮರ್ಯಾದೆ
ಬಟ್ಟೆ ಒಬ್ಬಳನ್ನ ಅವಳು ನಿಮಗೆ ಸ್ತನಪಾನ ಮಾಡಿಸುವುದಕ್ಕೆ ಬಂದಳ. ಏನು ಮಾಡಿದ್ದೀರಿ ಅವಳನ್ನ? ಊತನೆಯ ವಿಚಾರ, ಊತನೆಯ ಹಾ. ವಿಚಾರ. ಅದನ್ನು ನಾನು ಹೇಳ್ತೇನೆ. ಊತನೆಯನ್ನು ಏನು ಮಾಡಿದೆ? ಮಾವ, ಹಾ. ಆ ಪ್ರಕರಣವನ್ನು ನಾನು ಹೇಳ್ತೇನೆ. ಏನು? ಜಗದ ಶಿಶುಗಳಿಗೆ ಹಾಲನ್ನು ಇತ್ತವಳು ಹಾ. ಪೂತನಿ ಹಾ. ಒಮ್ಮೆ ನಮಗೂ ಸಹ ಹಾಲನ್ನು ನೀಡುವುದಕ್ಕಾಗಿ ಬಂದಳು. ಆಹಾ. ಆಗ ಆ ಕೃಷ್ಣನನ್ನು ಯಾರೂ ಇಲ್ಲದ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಹಾ. ಹಾಲನ್ನು ಕುಡಿಸುತ್ತಿರುವಾಗ ಅವನಿಗೆ ಒಂದು ಚಾಳಿ ಇದೆ. ಏನು? ಹಾಲನ್ನು ಕುಡಿಯುವಾಗ ಕಣ್ಣನ್ನು ಮುಚ್ಚುವುದು ಅವನ ಚಾಳಿ. ಎಲ್ಲರೂ ಹಾಗೆಯೋ? ಅದೇ ರೀತಿಯಾಗಿ ಹಾ. ಕಣ್ಣನ್ನು ಮುಚ್ಚಿ ಹಾಲು ಕೊಡುತ್ತಿರುವಾಗ ಸಂದರ್ಭದಲ್ಲಿ ಹಾ. ಅವ ಮಾವ ಸತ್ತ. ಏನದು? ಮಾವ ಮಾವ ಸಾಯಲಿಲ್ವಾ? ಮಾವ ಸಾಯಲಿಲ್ಲ. ಹಾ. ಜಗದ ಜನರು ಸತ್ತಂತಹ ಶಿಶುಗಳು ಸತ್ತ ಹಾಗೆ ಹಾ. ನನ್ನ ತಮ್ಮನ ಕೃಷ್ಣನು ಸಾಯಲಿಲ್ಲ. ಸಾಯಲಿಲ್ಲ. ಹಾಗಾಗಿ ಹಾ. ಪೂತನಿಯು ಶಾಶ್ವತವಾಗಿ ಕೊಂಡುಬಿಟ್ಟಿದ್ದಾರೆ. ನಾವೇ ಅವಳನ್ನ ಅವಳೇ ಸತ್ತು ಹೋದಳು. ಅವಳೇ ಸತ್ತು ಹೋದಳು. ಓಹೋ, ಹಾಗಾದರೆ ಇನ್ನೊಬ್ಬನನ್ನ ಕಳಿಸಿದ್ದೇನೆ. ಯಾರು? ಏನು ಅವನೇನಾದ? ಅವ ದನವಾಗಿ ಬಂದ. ಹಾ. ನಾವು ದನಗಾಯಿಗಳು. ಹಾ. ಹೊಸ ದನ ಬಂತು ಅಂತ ಹೋಗಿ ಮುಟ್ಟಿದ್ರೆ ಅರ್ಥಕ್ಕೆ ಸಾಯುವುದ ಅಂತ ಹಳೆ ದನವನ್ನು ಯಾಕೆ ಸಾಕಿದೀವಿ ನಾವು? ಶಕಟಮ್ಮನಲ್ಲ ಏನಾದ? ಶಕಟವನ್ನು ಬಂಡಿಯಾಗಿ ಬಂದ. ಹಾ. ನಮ್ಮಣ್ಣನಿಗೆ ಹೊಸ ಬಂಡಿ ಬಂತು ಅಂತ ನನ್ನ ಅಭ್ಯಾಸ. ಹಾ. ಅದೇ ರೀತಿಯಾಗಿ ಯಾರದ್ದಾದ್ರೂ ಅಡ್ಡಿಲ್ಲ, ಹೊಸ ಬಂಡಿ ಆದರೆ ಅದಕ್ಕೆ ಇವನಿಗೆ. ಅಲ್ಲ, ನಮ್ಮ ಇದರ ಸ್ಥಳಕ್ಕೆ ಬಂದಿದ್ದಲ್ವಾ? ಹಾ. ಪುಡಿ ಪುಡಿ ಆಯ್ತು. ಹಾಗೆ ಹಾ. ಶಕಟ ತೇಲುಕ ಪ್ರಲಂಬ ಬಂದನಲ್ಲ ಏನಾದ? ಪ್ರಲಂಬ ಹಾವು ಬಂದ. ಹಾ. ಹಾವು ಯಾವಾಗಲೂ ವಿಷಯುಕ್ತವಾಗಿರುತ್ತದೆ ಅಂತ ಮೇಲಿಯವರು ಹೇಳುವುದು. ಓಹೋ. ಹಾಗಾಗಿ ಅದನ್ನು ಕೊಲ್ಲಲೇಬೇಕಾಯಿತು. ಹಾ. ಹಾಗಾದರೆ ಅಲ್ಲಿಯ ವಿಚಾರ ಬಂದಿರಲಿ. ಇಲ್ಲಿಗೆ ಬಂದವರು ನೀವೇನು ಮಾಡಿದ್ದೀರಿ? ಅವ ರಾಜ ರಜಕ, ಅವನನ್ನು ಕೊಂದಿರಲ್ಲ ಯಾಕೆ? ನಿನಗೆ ಯಾರೋ ತಪ್ಪು ಮಾಹಿತಿ ನೀಡಿದ್ದಾರೆ. ಏನು? ಅವನ ಬಟ್ಟೆ ಗಂಟು ವಿದ್ಯೆ ಸತ್ಯತೆ ಬಿಟ್ಟು ನಾವು ಬಂದದ್ದಲ್ಲ. ಅಲ್ಲವೇ ಅಲ್ಲ, ಶಿವತನ ಸೇನಾಯ್ತಾ? ಇವರನ್ನ ಹಾ. ಎತ್ತುವಾಗಿ ಹಳೆ ತನಕಲ್ಲ ಯಾಕೆ ಬಿಡುದು ಮಾವ? ಓಹೋ, ಈ ವಿಚಾರವೆಲ್ಲ ಹೀಗೆ. ಇದನ್ನು ತಿಳಿಯದೆ ನಾನು ಆದ್ದರಿಂದ ನಿಮ್ಮನ್ನ ಯಮಪುರಿ ಗಟ್ಟಲು ವಸುಲವಾಗಿ ನಿಮ್ಮನ್ನ ಕರೆಸಿದ್ದೇನೆ. ನಾನು ನಿಮ್ಮ ತಂದೆ ತಾಯಿಗಳ ಇದ್ದಲ್ಲಿಗೆ ಕಳಿಸಿದ್ದೇನಂತೆ. ಬನ್ನಿ ಹೀಗೆ. Oh
ಸಂಸಮನೆ ಆಯ್ತು ಎನ್ನುವ ಕಾರಣಕ್ಕಾಗಿ ಸುಮನಸರೆಲ್ಲ ಪುಷ್ಪವೃಷ್ಟಿಯನ್ನು ಕರೆಯುತ್ತಾ ಇದ್ದಾರೆ ನಾವು. ಹೌದು. ಹಾಗಾದ್ರೆ ಕಂಸನ ವಧೆಯಲ್ಲಿಗೆ ಈ ಪ್ರಕರಣ ಮುಗಿಯುವುದಿಲ್ಲ. ಹಾ. ಅಜ್ಜ ಉಗ್ರಸೇನಾಗೂ ಋತುಮತಿಯನ್ನು ಸೆರೆಮನೆಯಿಂದ ಬಿಡಿಸಬೇಕು. ಹಾ. ನಮ್ಮ ತಂದೆ ತಾಯಿಯವರನ್ನು ಬಿಡಿಸಬೇಕು. ಹೌದು. ಅಜ್ಜನಿಗೆ ಇಲ್ಲಿನ ಪಟ್ಟವಂತವನ್ನು ಮಹೋತ್ಸವವನ್ನು ಮಾಡಬೇಕು. ಹೌದು. ನಾವು ಗುರುಮಠಕ್ಕೆ ಸೇರಬೇಕು. ಬಾಯಿ